they require enormous ground force. And they should accept enormous casualties. ಯಾರು? ಅಮೆರಿಕ. ಅಮೆರಿಕ. ಅಮೆರಿಕದಲ್ಲಿ ಈಗ 16 ಜನ ಸತ್ತಿರೋದಕ್ಕೆ ಎಷ್ಟು ಬಟ್ ಅಮೆರಿಕನ್ಸ್ ಕೇಳೋ ಪ್ರಶ್ನೆನೂ ಸರಿ ಇದೆ ಅಲ್ಲ ಸರ್, ಯಾರಿಗೋಸ್ಕರ ಈ ವಾರ್ ಮಾಡಿ? ಎಕ್ಸಾಕ್ಟ್ಲಿ, ಹೂಸ್ ವಾರ್ ಇಸ್ ಇಟ್ ಎನಿವೇ ಅಂತ. ಆಮೇಲೆ ಅಮೆರಿಕ ಇಸ್ ವೆರಿ ಸೆನ್ಸಿಟಿವ್ ಅಬೌಟ್ ಬಾಡಿ ಬ್ಯಾಗ್ಸ್. ಒಂದು ಬಾಡಿ ಬ್ಯಾಗ್ ಬಂದರೆ ಎಷ್ಟು ಗಲಾಟೆ ಆಗುತ್ತೆ ಅಲ್ಲಿ. ನಾವು ಇಫ್ ದೇ ವಾಂಟ್ ಟು ಆಕ್ಯುಪೈ ಖರ್ಗ್ ನೋಡಿ, ಅಲ್ಲಿ ಏನಿಲ್ಲ, ಬರೀ ಒಂದು ಓಪನ್ ಟ್ಯಾಂಕ್ಗಳಿದ್ದಾವೆ, ಒಂದು ಸುತ್ತ ಸರ್ಕಲ್ ಕಾಣುತ್ತೆ ಅಷ್ಟೇ, ಒಂದು ಶೆಲ್ಟರ್ ಇಲ್ಲ. ಸೊ ಲೆಟ್ಸ್ ಸೇ 5,000 ಪ್ಯಾರಾ ಕಮಾಂಡರ್ಸ್ ಗೋ. ಒಬ್ಬೊಬ್ಬ ಪ್ಯಾರಾ ಕಮಾಂಡರ್ ಹತ್ರ ಕುಡಿಯೋ ನೀರು ತೊಗೊಂಡೋಗ್ಬೇಕು, ಆಹಾರ ತೊಗೊಂಡೋಗ್ಬೇಕು, ಅವ್ನು ರಾತ್ರಿ ಮಲ್ಕೊಳಕ್ಕೆ ಒಂದಿಷ್ಟು ಏನೋ ಒಂದು, ಈಗ ಇಟ್ಸ್ ಓಪನ್ ಸ್ಪೇಸ್. ಸೊ ಅಟ್ಲೀಸ್ಟ್ 15 kg ಒಬ್ಬೊಬ್ಬ ಸೈನಿಕನ ಹತ್ರ ಇರುತ್ತೆ, ಜಸ್ಟ್ ಟು ಸರ್ವೈವ್. ಆಮೇಲೆ ಹೌ ವಿಲ್ ದ ಕಮ್ ಬ್ಯಾಕ್? ಕರೆಕ್ಟ್. ಇಳಿಯೋಕೆ ಬಿಡ್ತಾರೆ ಫಸ್ಟ್ ಇರಾನ್ನವರು. ಯಾಕೆ 15-20 ಕಿಲೋಮೀಟ್ರ್ ಇದೆ ಇದು ಮೇನ್ಲ್ಯಾಂಡ್. ಆರ್ಟಿಲರಿ ಗನ್ಸ್ ವಿಲ್ ಸಾರ್ಟ್ ಔಟ್ ಹಂಡ್ರೆಡ್ಸ್ ಆಫ್ ದಿ ಅಮೆರಿಕನ್ಸ್. ಸೊ ಆರ್ಟಿಲರಿ ಗನ್ಸ್ ಹೆಂಗೆ ಅಂದರೆ ದೂರದಲ್ಲಿ ಬರ್ತಾ ಇರೋದನ್ನ ಟಾರ್ಗೆಟ್ ಮಾಡಿ ದೇ ವಿಲ್ ಜಸ್ಟ್ ಈ ಲಾಂಗ್ ರೇಂಜ್ ಹತ್ರಕ್ಕೆಲ್ಲ ಬರ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಹೌದು. ಅಕಸ್ಮಾತ್ ಆ ಥರ ಸೀರಿಯಸ್ ಆಗಿ ಯೋಚನೆ ಮಾಡಿದರೆ, ಇಲ್ಲ ಒಂದಿಷ್ಟು ಶೋ ಆಫ್ ಸ್ಟ್ರೆಂತ್, ಒಂದು 20,000 ಜನ ನಾವು ತೊಗೊಂಬಂದಿದ್ದೀವಿ, ಬಗ್ತಾನೋ ಇಲ್ವೋ ನೋಡೋಣ ಅಂತೇಳಿ. ಬಟ್ ಗೋಯಿಂಗ್ ಬೈ ದಟ್ ಇರಾನ್ ಐ ಥಿಂಕ್ ಇಟ್ ವಿಲ್ ಅವ್ರಿಗೆ ಕ್ಯಾರೆ ಅನ್ನಲ್ಲ. ಯಾಕಂದರೆ ಅವ್ರ ಹತ್ರ ಎಷ್ಟು ಜನ ಇದ್ದಾರೆ? 10 ಲಕ್ಷ ಜನ ಇದ್ದಾರೆ. 10 ಲಕ್ಷ ಜನ ರೆಡಿ ಇದ್ದಾರೆ. ಆ್ಯಂಡ್ ದೇ ಆರ್ ಗೆಟಿಂಗ್ ಈವನ್ ದ ಬಾಯ್ಸ್ ಇನ್ ಟು ದಿಸ್ ಥಿಂಗ್.